ಸಿಎಂ ಸಿದ್ದರಾಮಯ್ಯರ ವಿರುದ್ಧ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರದ್ದು ಘೋಷಣೆ ಮತ್ತು ಶೋಷಣೆ ಸರ್ಕಾರ. ಛಲವಾದಿ ವಾಗ್ದಾಳಿ ಸಿದ್ದರಾಮಯ್ಯರ ವಿರುದ್ಧ. ಸಿದ್ದರಾಮಯ್ಯ ಅವರದ್ದು ಘೋಷಣೆ ಮತ್ತು ಶೋಷಣೆ ಸರ್ಕಾರ. ಸಿಎಂ ಹೋದ ಕಡೆ 1000 ಕೋಟಿ ಯೋಜನೆ ಘೋಷಣೆ ಮಾಡ್ತಾರೆ, ಆದರೆ 100 ರೂಪಾಯಿ ಕೂಡ ಅನುದಾನ ಬರೋದಿಲ್ಲ ಎಂದು ಲೇವಡಿ. ಸುಳ್ಳು ಹೇಳುವುದರಲ್ಲಿ ಕಾಂಗ್ರೆಸ್ನವರು ನಿಸ್ಸೀಮರು. ಸಿದ್ದರಾಮಯ್ಯ ನೇರ ನಡೆ ಈಗ ಎಲ್ಲಿಗೆ ಹೋಯಿತು ಹೇಳಿ ನೋಡೋಣ. ಪ್ರಶ್ನೆ ಮಾಡಿದ್ರೆ ದಬಾಯಿಸೋದು ಬಿಟ್ರೆ ಬೇರೇನು ಗೊತ್ತಿಲ್ಲ ಮನುಷ್ಯನಿಗೆ. ಸಿದ್ದರಾಮಯ್ಯ ಕೂಡ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಗುಂಡ್ಲುಪೇಟೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಒಂದು ಕೈಯಲ್ಲಿ ಘೋಷಣೆ, ಇನ್ನೊಂದು ಕೈಯಲ್ಲಿ ಶೋಷಣೆ, ಎರಡು ಅವ್ರದೇ ದೊಡ್ಡ ಸ್ಲೋಗನ್. ಅವರು ಎಲ್ಲಾ ಕಡೆಯಲ್ಲೂ ಹೋಗ್ತಾರೆ. ಇವತ್ತು ನಾಳೆ ಬಂದ್ರೆ ಕಡಿಮೆ ಅಂತಂದ್ರೆ 1000 ಕೋಟಿದು ಅನೌನ್ಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ 1000 ಕೋಟಿಗಿಂತ ಏನು ಕಡಿಮೆ ಮಾಡಲ್ಲ, ಆದ್ರೆ 100 ರೂಪಾಯಿ ಬರಲ್ಲ. ಅದಕ್ಕೆ ಹೇಳಿದ್ ನಾನು ಘೋಷಣೆ ಮತ್ತು ಶೋಷಣೆ ಅಂತ. ಗುಲ್ಬರ್ಗಕ್ಕೆ ಹೋಗ್ತಾರೆ, ಹಿಂದೂಲ ಇದು ಏನೋ ಪ್ರದೇಶ. ಈ ಸಾರಿ ಬಂದಿದ್ದೀನಿ 20,000 ಕೋಟಿ ಇಂಥ ಕೆಲಸ ಆ ಕೆಲಸ ಈ ಕೆಲಸ ಎಲ್ಲ ಹೇಳ್ತಾರೆ. 20 ರೂಪಾಯಿನೂ ಬಿಡುಗಡೆನೇ ಆಗಲ್ಲ, ಕೊನೆಯಲ್ಲ ಅದು ಹಂಗೆ ಇರುತ್ತೆ. ಇನ್ನೊಂದು ವರ್ಷ ಬಿಟ್ಟು ಹೋಗ್ತಾರೆ, ಆವಾಗ ಒಂದು 20,000 ಕೋಟಿ ಅಂತ ಹೇಳ್ತಾರೆ. ಹಿಂದಿನಲ್ಲಿ 25,000 ಕೋಟಿ ಅಂತಂದ್ರೆ ಅದೆಲ್ಲ ನಿಮ್ಗೆ ಗೊತ್ತೇನ್ರಿ? ಮಾಡ್ತೀವಿ ಬಿಡಿ. ದಬಾವಣೆಗೆ ಒಂದು ಬಿಟ್ರೆ ನಾನು ಮುಖ್ಯಮಂತ್ರಿಗಳಿಗೆ ಏನೂ ಗೊತ್ತಿಲ್ಲ. ಸುಳ್ಳು ಹೇಳೋದ್ರಲ್ಲಿ ಬರೀ ಕಾಂಗ್ರೆಸ್ನವ್ರು ಮಾತ್ರ ಸುಳ್ಳು ಹೇಳ್ತಿದ್ರು. ಮೊದಲು ಬಸವ ಬಂಗಾರಪ್ಪನವರು ಇದ್ದಾಗ ಹಸಿ ಸುಳ್ಳ ಈ ವೀರಪ್ಪ ಮೊಯ್ಲಿ ಅಂತ ಹೇಳೋರು. ಅಂತ ಹಸಿ ಸುಳ್ಳು ಹೇಳೋರಿಗಿಂತ ಹಸಿ ಸುಳ್ಳು ಹೇಳೋರು ಮುಖ್ಯಮಂತ್ರಿ ಈಗ ಸಿದ್ದರಾಮಯ್ಯ. ಯಾಕೆಂದ್ರೆ ಕಾಂಗ್ರೆಸ್ ಅವರನ್ನೇ ಸುಳ್ಳು ಹೇಳಿ ಸೋಲಿಸಿರೋರಿಗೆ ನಾನು ಬಹಳ ಅವರ ಅಭಿಮಾನಿಯಾಗಿದ್ದೆ ಮೊದಲು ಜನತಾದಳದಲ್ಲಿದ್ದಾಗ. ಯಾಕಂದ್ರೆ ನಮ್ಮಲ್ಲಿ ಅವರು ಕೂಡ ನೇರವಾದ ನುಡಿ, ನೇರವಾದ ಮಾತುಗಳು, ಯಾರಿಗೂ ಅವರು ಈಲ್ಡ್ ಆಗ್ತಿರ್ಲಿಲ್ಲ. ಬಹಳ ಜನ ಮಾತಾಡೋದು, ಏನಪ್ಪ ಇಂಥವ್ರ ಹತ್ರ ಇಂಥವ್ರ ಜೊತೆಯಲ್ಲಿ ಇರ್ಬೇಕು ನಾವು, ಇದನ್ನ ಕಲಿಬೇಕು ನಾವು ಅಂತ. ಆದ್ರೆ ಕಾಂಗ್ರೆಸ್ ಬಂದ್ರು ಅವರ ನೇರ ನುಡಿ ಎಲ್ಲಿ ಹೋಗ್ಬಿಡ್ತಪ್ಪ, ನೇರವಾಗಿ ಎಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ. ಅವ್ರ ಹತ್ರ ಇಲ್ವೇ ಇಲ್ಲ. ಯಾವ ಮಟ್ಟಕ್ಕೂ ಬಿಡದಂದ್ರೆ ಕಾಂಗ್ರೆಸ್ನವ್ರ ಮುಗಿಸುವಂತ ಸುಳ್ಳು ಹೇಳಿ ಕಾಂಗ್ರೆಸ್ನಲ್ಲಿ ದೊಡ್ಡ ನಾಯಕ ಆಗೋದು, ಮುಖ್ಯಮಂತ್ರಿ ಆಗೋದು. ನೋಡಿ, ಅವ್ರನ್ನ ಯಾರು ಕಾಂಗ್ರೆಸ್ನಲ್ಲಿ ಚೆಡ್ಡುವಡಿ ಅಂತ ಯಾರ ಮಗನೇ ಗೊತ್ತಿಲ್ಲ. ಅವ್ರು ಕಾಂಗ್ರೆಸ್ನವ್ರು ಯಾಕಡೆ ನಿರ್ನಾಮ ಮಾಡಿ, ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ, ಈಗ ಕಾಂಗ್ರೆಸ್ ಅವರು ಅಧಿಕಾರ ಬಿಡುವ ಹೊತ್ತಿಗೆ ಕಾಂಗ್ರೆಸ್ ಅನ್ನೇ ನಿರ್ನಾಮ ಮಾಡಿ ಬರ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.